ತೀರ್ಪಿಗೆ ವಿಮರ್ಶೆಗಳು ಬರ್ತಾ ಇದ್ದಾವೆ ಸಂತೋಷ್ ಹೆಗಡೆ ಸರ್. ಕೆಲವರು ಹೇಳ್ತಾರೆ ಅದು ಜಡ್ಜ್ಮೆಂಟ್ ಥರ ಇಲ್ಲ, ಅದು ಚಾರ್ಜ್ ಶೀಟ್ ಥರ ಇದೆ, ಎಲ್ಲ ತನಿಖೆನೂ ಜಸ್ಟಿಸೇ ಮಾಡಿಬಿಟ್ಟಿದ್ದಾರೆ ಅಂತ. ಹೌದಾ? ಆದರೆ ಅದಕ್ಕೆ ಅಪೀಲ್ ಆಗ್ಬೋದಲ್ಲ. ಎಸ್, ಅದನ್ನು ಸಾರ್ವಜನಿಕರು ತಳ್ಳಿ ಹಾಕೋಂಗಿಲ್ಲ, ಆರೋಪಿಗಳು ತಳ್ಳಿ ಹಾಕೋಂಗಿಲ್ಲ, ನಮ್ಮಂಥವ್ರು ಅದರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಲ್ಲ. ಹೋಗಿ ಅಪೀಲ್ ಹೋಗಿ ಅಲ್ಲಿ ಸೋತ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತಾದರೂ ಹೇಳ್ತಾರ? ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ. ನಾನು ಕಾನೂನಿಗೆ ಬದ್ಧನಾಗಿದ್ದೇನೆ, ನಾನು ವಿಚಾರಣೆಯನ್ನು ಎದುರಿಸ್ತೇನೆ, ಆದರೆ ರಾಜೀನಾಮೆ ಕೊಡಲ್ಲ. ಇದು ಇವತ್ತಿನ ವಿಚಾರ. ಅದೇ ರೀತಿ ನನ್ನ ಅನಿಸಿಕೆಯಲ್ಲಿ ಎಷ್ಟು ಜನ ಮಂತ್ರಿಮಂಡಲದಲ್ಲಿರುವವರ ವಿರುದ್ಧ ಆರೋಪಗಳಿವೆ? ಅಂಥ ವ್ಯಕ್ತಿಗಳು ಎಲ್ಲರೂ ರಾಜೀನಾಮೆ ಕೊಟ್ಟು ಒಳ್ಳೆಯವರು ಬಂದರೆ ಮುಂದೆ ಸ್ವಲ್ಪ ಒಳ್ಳೆಯದಾಗ್ಬೋದು ಅನ್ನೋದು ನನ್ನ ವಿಚಾರ. ಇವತ್ತು ನೀನು ಭ್ರಷ್ಟ ಅಂತ ಹೇಳಿದರೆ ಆತ ಕೇಳ್ತಾನೆ ನೀನು ಭ್ರಷ್ಟನಲ್ವೇ? ಆವಾಗ ಈತನ ಹೇಳ್ತಾನೆ ನಿನ್ನಷ್ಟಲ್ಲ ಅಂತ. ಅದಕ್ಕೂ ಒಂದು ಮಿತಿ ಬಿಟ್ಟಿದೆ, ಅವರೇ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ. ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ. ಪ್ರಜಾಪ್ರಭುತ್ವ ಬರೀ ಕಾನೂನು ನಿಟ್ಟಿನಲ್ಲಿ ಇರುವುದಲ್ಲ, ಅದನ್ನು ಒಂದು ಮೌಲ್ಯದ ಆಧಾರದ ಮೇಲೆ ಪಾಲಿಸಿಕೊಂಡು ಹೋಗಬೇಕು. ಅದು ಕೂಡ ಅಧಿಕಾರದಲ್ಲಿರುವವರ ಜವಾಬ್ದಾರಿ ಜಾಸ್ತಿ. ಯಾಕೆಂದರೆ ಅವರು ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಂಥ ಅಧಿಕಾರ ಅವರಿಗಿದೆ. ಇವಾಗ ನಾನೊಂದು ಮಾತು ಹೇಳಿದೆ, ನಿಮ್ಮ ಕೈ ಅಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯಿಂದ ವಿಚಾರಣೆ ನಡೆಸ್ತಾ ಇದ್ದೀರಾ, ಅದು ಸರಿಯಲ್ಲ. ಒಂದು ಸ್ವತಂತ್ರವಾದ ಸಂಸ್ಥೆಗಳು, CBI ಅನ್ನಲ್ಲ ನಾನು, ಯಾಕೆಂದರೆ CBI ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಕೈ ಅಡಿಯಲ್ಲಿರೋದು, ಅದು ಅದಕ್ಕೆ ಬೇಕಾದಂಥ ಮಾಡೋದು. ಅವು ಸ್ವತಂತ್ರವಾದ ಸಂಸ್ಥೆಯಿಂದ ಮಾಡಿ ಅಂತ ಮಾಡಿಸಿ ಅಂತ ಅವರು ಅದನ್ನು ಹೇಳಲ್ಲ. ಇಷ್ಟರವರೆಗೆ ಇನ್ನೊಂದು ಮಾತು ಹೇಳಿಲ್ಲ, ಅದು ಬರ್ತದೆ ಸದ್ಯದಲ್ಲಿ, ನಾಳೆ ನಾಡಿದ್ರಲ್ಲಿ ಬರ್ತದೆ. ನಾವು ಒಂದು ಸ್ವತಂತ್ರವಾದ ಸಂಸ್ಥೆಯಿಂದ ವಿಚಾರಣೆ ನಡೆಸ್ತಾ ಇದ್ದೇವೆ. ಅಂಡರ್ ದ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟಲ್ಲಿ ಒಬ್ಬರು ನ್ಯಾಯಾಧೀಶರನ್ನು ನೇಮಕ ಮಾಡಿದ್ದಾರೆ, ಅವರು ವಿಚಾರಣೆ ಮಾಡಿ ಕೊಡ್ತಾರೆ ಅಂತ ಇದೆ. ಆದರೆ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟಲ್ಲಿ ಕೊಟ್ಟಂಥ ತೀರ್ಪು ಅದನ್ನು ಜಾರಿಗೆ ತರೋಕ್ಕಾಗಲ್ಲ. ಅದನ್ನು ಜಾರಿಗೆ ತರಬೇಕಾದ್ರೆ ತಿರ್ಗಾ ಕೋರ್ಟಿಗೆ ಹೋಗಬೇಕು. ಊರಿಗೆ ಹೇಳ್ಬೋದು, ನೋಡ್ರಿ ನನ್ನನ್ನು ಇವ್ರು ಖುಲಾಸೆ ಮಾಡಿದ್ದಾರೆ ಅಂತ ಹೇಳ್ಬೋದು, ಅದು ಮಾಡ್ಬೋದು. ಸರ್ ಹೇಳ್ತಾ ಇರೋದು PN ದೇಸಾಯಿ ಕಮಿಷನ್ ಬಗ್ಗೆ. ಅದೇ ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ನಾನು ಹೇಳ್ತೀನಿ, ನನಗೆ ಸ್ವಾತಂತ್ರ್ಯ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ನಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ. ನಾನು ಈ ಹುದ್ದೆ ಮೇಲೆ ಹೊಂದ್ಕೊಂಡಿಲ್ಲ, ಈ ಹುದ್ದೆಯಿಂದ ನನಗೆ ಲಾಭ ಇಲ್ಲ, ಜನತಾ ಸೇವೆ ಮಾಡೋಕ್ಕೆ ಬಂದವರು ಅಂತ ಹೇಳಿದರೆ ಮೌಲ್ಯದ ಆಧಾರದ ಮೇಲೆ ಇದು ತೀರ್ಪು ಬರುವವರೆಗೆ ಅವರು ಆ ಹುದ್ದೆಯಿಂದ ಕೆಳಗಿಳಿಬೇಕು ಅನ್ನೋದು ನನ್ನ ವಿಚಾರ. ಇದು ನಾನು ಕಡಾಕಡಿ ಹೇಳ್ತೇನೆ, ಯಾವುದೇ ಒಂದು ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ. ನನ್ನನ್ನು ಬರಮಾಡಿಕೊಂಡಂಥ, ಲೋಕಾಯುಕ್ತನಾಗಿ ಬರಮಾಡಿಕೊಂಡಂಥ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು, JDSನವರು, BJPಯವರು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ಈ ಕೋರ್ಟ್ ತೀರ್ಪು ಬರುವವರೆಗೆ ಈವಾಗಲೇ ಅಜಿತ್ ಅವರು ಹೇಳಿದಂಗೆ ನಾನು ಕಡಾಕಡಿ ಹೇಳಿದ್ದೇನೆ ಮಾಧ್ಯಮಕ್ಕೆ, ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ. ಆದರೆ ಇಂಥ ಘಟನೆಗಳು ನಡೀತಾ ಇದ್ದಾಗ ಸಮಾಜಕ್ಕೆ ನನ್ನ ವಿಚಾರವನ್ನು ತಿಳಿಸೋದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.